ಕಾಣ್ತಿದೆ. ಹಾಗೆ ಗೈಸ್ ನಾನು ಇವತ್ತು ನಮ್ಮ ಅಪ್ಪನೂ ರೆಡಿ ಆಗಿದ್ದಾರೆ. ಕೇಕ್ ಆರ್ಡರ್ ಮಾಡಿದ್ನಲ್ವಾ, ನಾನು ಅಕ್ಕ ಮನೆಗೆ ಬಂದೆ. ಇವಾಗ ಐಸ್ ಕ್ರೀಮ್ ಎಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಬ್ಲಾಗ್ ಏನಂದರೆ ಡೈಲಿ ಬ್ಲಾಗ್. ಸುಮ್ಮನೆ ಬೋರ್ ಆಗ್ತಿತ್ತು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಟೈಮ್ ಆಲ್ರೆಡಿ ಲೈಕ್ 12:34 ಹಂಗಾಗಿದೆ. ಇವತ್ತು ಏನೇನು ಮಾಡ್ತೀನಿ ಅಂತ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಗೈಸ್ ನಾವವತ್ತು ಟೀ ಪ್ಲಾಂಟ್ ತಂದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ವೆದರು ಕೂಡ ತುಂಬ ಚೆನ್ನಾಗಿದೆ ಇವತ್ತು. ಇವತ್ತು ಸ್ಪೆಷಲ್ ಏನಂತ ಅಂದರೆ ನಮ್ಮ ಮನೇಲಿ ಮುದ್ದೆ ತೋರಿಸ್ತೀನಿ. ಮುದ್ದೆ ನೋಡಿ ಗೈಸ್, ಮುದ್ದೆಗೆ ಬೆಣ್ಣೆ ಹಾಕಿದ್ದಾರೆ, ಇಲ್ಲಿ ಕಾಣ್ತಿದೆಯಾ? ಬೆಣ್ಣೆ ಮುದ್ದೆ. ಹಾಗೆ ಏನೋ ಅಂತಾರೆ ಅದನ್ನು, ತಲೆಕಾಲು ಸಾಂಬಾರು. ಬನ್ನಿ ಗೈಸ್ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ನೋಡಿ ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ. ಸೊ ಗೈಸ್ ನಾನು ಟಿಫನ್ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಆ್ಯಕ್ಚುಲಿ ನಾನು ಎವ್ರಿ ಸಂಡೇಸ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ಕೊತೀನಿ. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ ನೋಡೋಣ ಇವಾಗ. ಸೊ ನಾನು ಫಸ್ಟು ನಂದು ಆಯಿಲ್ ಸ್ಕ್ಯಾಲ್ಪ್ ಆಗಿರೋದ್ರಿಂದ 2 days ಆಗಿದ ತಕ್ಷಣ ಆಯಿಲಿ ಆಗಿಬಿಡುತ್ತೆ ನನ್ನ ಹೇರ್ಸು. ಸೊ ನಾನು 2 days ಆದಮೇಲೆ ಹೇರ್ ಬಾತ್ ಮಾಡ್ತಾ ಇರಬೇಕು. ಸೊ ಬನ್ನಿ ನಾನು ಏನೇನು ಅಪ್ಲೈ ಮಾಡ್ತೀನಿ ನೋಡೋಣ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ವಿಕಾಟ್ ಸಿ ಲೋಷನ್ ಅಪ್ಲೈ ಮಾಡಬೇಕು ಫಸ್ಟು. ನಾನು ಜಸ್ಟ್ ಇದು ಸುಮ್ಮನೆ ಈ ಥರ ಇದಿರುತ್ತೆ, ಅದನ್ನು ಅಪ್ಲೈ ಮಾಡೋದಷ್ಟೇ ಸ್ಕ್ಯಾಲ್ಪಿಗೆ. ಆ್ಯಕ್ಚುಲಿ ನಾನು 3 to 4 days ಬ್ಯಾಕ್ ಅಪ್ಲೈ ಮಾಡಬೇಕು. ನನಗೆ ಇಷ್ಟ ಆಗಲ್ಲ ಇದಷ್ಟು ಅಪ್ಲೈ ಮಾಡೋಕ್ಕೆ. ಸೊ ಸ್ನಾನ ಮಾಡ್ತಿರುವಾಗಲೇ 20 minutes ಬಿಫೋರ್ ಅಪ್ಲೈ ಮಾಡಿ ನಾನು ಸ್ನಾನ ಮಾಡ್ಕೊತೀನಿ. ಸೊ ಇದಾದಮೇಲೆ ಚೆನ್ನಾಗಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ಕೊಬೇಕು. ಸೊ ಮಸಾಜ್ ಎಲ್ಲ ಆದಮೇಲೆ ಅವರೇ ಒಂದು ಆಯಿಲ್ ಕೊಟ್ಟಿದ್ದಾರೆ, ಅದನ್ನು ಅಪ್ಲೈ ಮಾಡ್ತೀನಿ. ಆಯಿಲ್ ಹೆಸರು ಏನಂತ ಗೊತ್ತಿಲ್ಲ, ಯಾಕಂದರೆ ಏನು ಹೆಸರೇನು ಇಲ್ಲ ಅದ್ರ ಮೇಲೆ. ಜಸ್ಟ್ 3 to 4 drops ಅಷ್ಟೇ ಅಪ್ಲೈ ಮಾಡಬೇಕು. ಸ್ಮೆಲ್ ತುಂಬ ಇದೆ, ಕಣ್ಣಿಗೆ ಬೀಳಬಾರ್ದಿದು. ಕಣ್ಣಿಗೆ ಬೀಳ್ತಿದ್ದಂಗೆ ನೋಡ್ಕೊಂಡು ಅಪ್ಲೈ ಮಾಡಬೇಕು, ಯಾಕಂದರೆ ತುಂಬ ಎಫೆಕ್ಟಿವ್. ಮತ್ತು ಇದು ಅಪ್ಲೈ ಮಾಡಿ 10 minutes ಬಿಟ್ಟಿದ ತಕ್ಷಣ ಸ್ನಾನ ಮಾಡಬೇಕು ನಾವು, ಇಲ್ಲಾಂದರೆ ತುಂಬ ಪವರ್ ಇದೆ ಈ ಆಯಿಲಲ್ಲಿ. ಇದನ್ನು ಚೆನ್ನಾಗಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಈ ಥರ ಗಂಟಾಕಿ ಬಿಟ್ಬಿಡ್ಬೇಕು 15 minutes. ನಾನು ಹೇರ್ ಕೇರ್ ಫಸ್ಟ್ ಮಾಡ್ಕೊತೀನಿ. ಹೇರ್ ಕೇರ್ ಮಾಡ್ಕೊಂಡಿದ ತಕ್ಷಣ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗ್ಬೋದು ಸ್ನಾನಕ್ಕೆ ಅಂತ ಸೊ ಇವಾಗ ನಾನು ನಿಮಗೆ ಸ್ಕಿನ್ ಕೇರ್ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಗೈಸ್ ನಾನು ಇವತ್ತು ಸ್ಕಿನ್ ಕೇರ್ಗೆ ಗ್ರಾಮ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನಾನು ವೀಕ್ಲಿ ಒನ್ಸ್ ಒಂದೊಂದು ಸ್ಕಿನ್ ಕೇರ್ ಮಾಡ್ಕೊತೀನಿ. ಸೊ ಇವತ್ತು ಗ್ರಾಮ್ ಫ್ಲೋರ್ದು ಮಾಡ್ಕೊತೀನಿ. ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಸಿಟ್ಟು ಒಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ನನಗೆ ಇವತ್ತು ಏನಷ್ಟು ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸ್ಟಿಲ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಆಗೋಯ್ತಿತ್ತು, ಓಕೆ. ಗ್ರಾಮ್ ಫ್ಲೋರ್ನ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ನೀರು ಅಥವಾ ನಾನು ಒಂದೊಂದ್ಸತಿ ಹಾಲು, ಮೊಸರು ಅಥವಾ
ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ಮಾಡ್ಕೊತೀನಿ. ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಬೇಕಾದ್ರೆ ನೀವು ಕೈಗೆಲ್ಲ ಹಚ್ಕೋಬೋದು, ಟ್ಯಾನ್ ರಿಮೂವ್ ಮಾಡುತ್ತೆ. ಇವಾಗ ನೀರು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಗಟ್ಟಿ ಬೇಡ, ಚೂರು ಲಿಕ್ವಿಡ್ ಥರ ಇರಬೇಕಷ್ಟೆ, ಜಾಸ್ತಿ ಅಲ್ಲ, ಚೂರಷ್ಟೇ. ನೋಡಿ ಈ ಥರ ಬರಬೇಕು ಟೆಕ್ಸ್ಚರ್. ಸೊ ಇದನ್ನು ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಜಾಸ್ತಿ ಟ್ಯಾನ್ ಮಾಡಿದೆ, ಸ್ವಲ್ಪ ಟ್ರೈ ಮಾಡಿ. ಮತ್ತು ಇವತ್ತೆಲ್ಲ ಬರ್ಬೋದು, ಫೇಸ್ ವಾಶ್ ಮಾಡ್ಕೋಬೋದು. ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣ್ತಿದೆ. ಹಾಗೆ ತಲೆಗೆ ಸ್ನಾನ ಮಾಡ್ಕೊಂಡು ಇವಾಗ ಬಂದೆ, ತಲೆನೂ ಒಣಸ್ಕೊಂಡಿಲ್ಲ, ತಲೆ ಒಣಗಿಸ್ಕೊಂಡು ಸಿಗ್ತೀನಿ. ಇವಾಗ ತಲೆ ಎಲ್ಲ ಒಣಸ್ಕೊಂಡು ಆಗಲೇ ಟೈಮ್ ಇಷ್ಟೊತ್ತಾಯಿತು, ಬಟ್ ನಾನು ಮರ್ತೋದೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಮತ್ತು ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ರೆಡಿಯಾಗಿ ಸ್ವಲ್ಪ ರೀಲ್ಸ್ ಮಾಡ್ತಿದ್ದೆ. ಮಳೆ ಬೇರೆ ಬರ್ತಿದೆ, ಕೇಕ್ ತರಕ್ಕೆ ಹೋಗೋಣ ಅಂತಂದರೆ ನೋಡೋಣ, ಮಳೆ ನಿಂತ ಮೇಲೆ ಹೋಗೋಣ. ಕೇಕ್ ಆರ್ಡರ್ ಮಾಡಿದ್ದೀನಿ ನಾನು ಇವಾಗ. ಆ್ಯಕ್ಚುಲಿ ಮಳೆ ಬರ್ತಿದೆ, ಇವಾಗ ನಮ್ಮಪ್ಪ ಎದ್ದಾಚೆ ಹೋಗಿದ್ದಾರೆ, ಮಲ್ಕೊಂಡಿದ್ರು. 1 ಕಿಲೋಮೀಟರ್ ಇರೋದು ಗೈಸ್ ಅಂಗಡಿ ಇಲ್ಲಿಂದ. 28 ಮಿನಿಟ್ಸ್ ತೋರಿಸ್ತಿದೆ ಬರೋದಕ್ಕೆ, ಯಾಕಂದರೆ ಮಳೆ ಬಂತಲ್ವ. ಅದಕ್ಕೆ ಕೇಕ್ ಬಂದಮೇಲೆ ಸಿಗ್ತೀನಿ. ಕೇಕ್ ಆರ್ಡರ್ ಮಾಡಿದ್ನಲ್ವ, ಅದು ಬಂತು. ಇವಾಗ ನಮ್ಮಪ್ಪಂಗೆ ವೇಟಿಂಗ್. ಅಂಗಡಿಗೆ ಹೋಗಿ ಬೇಗ ಹೋಗಿ ಬಲೂನ್ ತಂದೆ. ನಮ್ಮಪ್ಪ ಇನ್ನೂ ಮನೆಗೆ ಬಂದಿಲ್ಲ, ಸ್ವಲ್ಪ ಸ್ಪೆಷಲಾಗೆ ಮಾಡೋಣ ಅಂತ ಅಂದ್ಕೊಂಡು ಹೋದೆ. ಇವಾಗ ಬಲೂನ್ನೆಲ್ಲ ಊದಿ ಡೆಕೋರೇಟ್ ಮಾಡೋಣ, ಬನ್ನಿ ಗೈಸ್. ನಮ್ಮಪ್ಪನೂ ರೆಡಿ ಆಗಿದ್ದಾರೆ ನೋಡಿ ಗೈಸ್. ಹಾಯ್ ಅನ್ನಪ್ಪ. ಇವಾಗ ಬನ್ನಿ ಹೋಗೋಣ. ಎಲ್ಲ ಹೀಗಿತ್ತು, ಮತ್ತು ಕೇಕ್ ಕೂಡ ಕಟ್ ಮಾಡಿದ್ವಿ. ನಮ್ಮಪ್ಪನ ಕೇಳೋಣ ಹೇಗಿತ್ತು ಡೆಕೋರೇಷನ್ ಅಂತ. ಏನು ಅನಿಸ್ತಪ್ಪ? ಸೆಲೆಬ್ರೇಷನ್ ಎಲ್ಲ ಆಯಿತು. ನಮ್ಮಪ್ಪಂಗೆ ಸ್ವಲ್ಪ ಸರ್ಪ್ರೈಸ್ ಎಲ್ಲ ಕೊಟ್ಟು ಕೇಕ್ ಎಲ್ಲ ತಿಂದು ಇವಾಗ ನಾನು ಸಂಜನಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಏನಾದರೂ ನಮ್ಮಪ್ಪ ಹೇಗೆ ರಿಯಾಕ್ಟ್ ಮಾಡಿದ್ರು ಸರ್ಪ್ರೈಸ್ ನೋಡಿದ ತಕ್ಷಣ ಅಂತ ಎಲ್ಲ ಏನಾದರೂ ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ, ಓಕೆನಾ? ಇವಾಗ ಸಂಜನಕ್ಕ ಮನೆಗೆ ಹೋಗಿ ಸಿಗ್ತೀನಿ. ನಾನು ಅಕ್ಕ ಮನೆಗೆ ಬಂದು ಅಕ್ಕ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ರು ನೋಡಿ, ತರಿಸಿ ಅಕ್ಕ. ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ರು ಜೆಪ್ಟೋಲ್ಲಿ. 10 ಮಿನಿಟ್ಸಲ್ಲಿ ಡೆಲಿವರ್ ಆಯಿತು. ಇವಾಗ ಇಬ್ಬರು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡಿ. ಬಾಯ್. ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದು ಕೃಷ್ಣ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಏನಾದರೂ ಚಾಟ್ಸ್ ತಿನ್ಕೊಬರೋಣ ಅಂತ, ಯಾಕಂದರೆ ವೆದರು ತುಂಬ ಚೆನ್ನಾಗಿದೆ ಅಂತ ಅಷ್ಟೆ. ಬಾಯ್, ಅಲ್ಲೋಗಿ ಸಿಗ್ತೀವಿ. ಬಾಯ್. ನಮ್ಮ ಅಕ್ಕನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನಮ್ಮಕ್ಕ ಏನೋ ರೆಮಿಡಿ ಕೂಡ ಹಾಕಿದ್ದಾರೆ. ರೆಮಿಡಿ ಎಲ್ಲ ನಮ್ಗೆ ಹೇಳಲ್ಲ ನಾವು, ಸೀಕ್ರೆಟ್ ರೆಮಿಡಿ ಅದು. ನಾವು ಬಂದ್ವಿ ಇವಾಗ ನೋಡಿ. ಆಂಟಿಗೊಂದು ಏನಾಯ್ತು, ಜೋಕಾಯಿತು. ಏನಂದರೆ ಅವರು ಆ್ಯಕ್ಚುಲಿ ಬಾದಾಮಿ ಹಾಲು ತಗೊಂಡ್ರು. ಅವರು ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಆ್ಯಕ್ಚುಲಿ ಗ್ಲಾಸ್ ಇಷ್ಟೇ. ಆಮೇಲೆ ನಾವು ಪಾನಿಪುರಿ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಗೈಸ್. ನಾನು ಇವಾಗ ಸಂಜನಕ್ಕ ಮನೆಯಿಂದ ನಮ್ಮ ಮನೆಗೆ ಬಂದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.